ನಮಸ್ತೆ ಎಲ್ಲರಿಗೂ. ಇದನ್ನ ನೋಡ್ತಾ ಇದ್ರೆ ಈ ರೋಡು ಈಶಾ ರೋಡು. ಈ ಬೆಟ್ಟ ಕಾಣ್ತಿದೆಯಲ್ಲ, ಆ ಗುಣಿಯಲ್ಲಿ ಈಶಾ ಇರೋದು. ಈ ಬೆಟ್ಟದಲ್ಲಿ ಒಂದು ವಿಶೇಷ ತಿಳಿಸ್ತೀನಿ. ಅಲ್ಲಿ ಹಸಿರಾಗಿ ಗಿಡ ಕಾಣ್ತಿದೆಯಲ್ಲ, ಇವು ಬೇಸಿಗೆ ಕಾಲದಲ್ಲಿ ಮಾತ್ರ ಚಿಗುರ್ತವೆ. ಇದು ತೆಲುಗಲ್ಲಿ ಜಾಲರಿ ಪೂಲು ಅಂತಾರೆ. ಈ ರೋಡ್ ಕಾಣ್ತಿದೆಯಲ್ಲ, ಈ ರೋಡೆಲ್ಲ ಸುಗಂಧ ವಾಸನೆ. ಯಾಕಂದರೆ ಅಲ್ಲಿ ಆ ಗ್ರೀನ್ ಕಾಣ್ತಿದೆಯಲ್ಲ, ಅವೆಲ್ಲ ಮಲ್ಲಿಗೆ ರೀತಿ ಸ್ವಲ್ಪ ಚಿಕ್ಕ ಹೂಗಳು ಬಿಡ್ತವೆ. ಅವು ಸುಗಂಧದಿಂದ ಗಮ್ ಅನ್ನುತ್ತೆ. ಬನ್ನಿ ಅದ್ರ ಮೇಲೆ ಹೋಗ್ತೀನಿ ಇವಾಗ. ಅದ್ರ ಮೇಲೆ ಹೋದಾಗ ಆ ಹೂಗಳನ್ನ ನಿಮ್ಗೆ ತೋರಿಸ್ತೀನಿ, ಆ ಗಿಡನೂ ತೋರಿಸ್ತೀನಿ. ಹೋಗೋಣ, ಗಿಡದ ಹತ್ರ ಹೋಗೋಣ. ಇವಾಗ ಹೋಯ್ತಾ ಇರೋದು. ಇವಾಗ ತುಂಬ ದಿನ ಆದಮೇಲೆ ಈ ಬೆಟ್ಟ ಹತ್ತಾ ಇದ್ದೀನಿ. ಆ ತುದಿಗೆ ಹೋಗಬೇಕು ಇವಾಗ. ಆ ಜಾಲರಿ ಹೂವು ನೋಡೋಕ್ಕೆ, ಅದು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಎಲ್ಲರೂ ತಿಳ್ಕೊಳ್ಳಿ, ಶೇರ್ ಮಾಡಿ. ಇಂಥ ಸಣ್ಣ ವಿಷಯ ಯಾವುದಾದ್ರೂ ಗೊತ್ತಿರೋದಿದ್ರೆ, ಅಪರೂಪದ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪಿದ್ರೆ ಸಾರಿ. ಹೋಗ್ತಾ ಇರ್ಬೇಕು ಇವಾಗ ಬೆಟ್ಟದ ಮೇಲಕ್ಕೆ. ಗ್ರೀನ್ ಗಿಡ ಕಾಣ್ತಿದೀವಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ನೋಡಿ ತೋಪಿದ್ದಂಗೆ ಇದ್ದಾವೆ, ಗ್ರೀನಾಗಿ ಕಾಣ್ತಿದ್ಯಾ? ತೋಪಿದ್ದಂಗೆ ಅವಿದ್ದಾವೆ. ಅಷ್ಟು ಕಾಣ್ತಿದ್ಯಾ? ಈಶಾ ರೋಡು. ಆ ರೋಡ್ ಫುಲ್ಲು ಇಲ್ಲಿ ಬಂದರೆ ಸಾಕು, ಸ್ಮೆಲ್ಲು ಮಲ್ಲಿಗೆ ವಾಸನೆ ಗಮ್ ಅನ್ನುತ್ತೆ. ಇದೆಲ್ಲ ರೋಡೆಲ್ಲ ಅದು ಯಾರ್ದೋ ಗಮನಿಸಿದಾರೋ ಇಲ್ಲ ಗೊತ್ತಿಲ್ಲ. ಇವಾಗ ನಾವು ಅಲ್ಲಿಗೆ ರೀಚ್ ಆಗಬೇಕು. ಅದರಲ್ಲಿ ಬಿಳಿ ಗಿಡ ಕಾಣ್ತಿದ್ದಾವ, ಇಲ್ಲಿ ಅವೆಲ್ಲ ಹೂವು ಬಿಟ್ಟಿರೋದೆ. ಹತ್ರ ಹೋಗೋಣ, ತೋರಿಸ್ತೀನಿ. ನೋಡಿ ಅಣ್ಣ, ಈ ಬೆಟ್ಟ ಅರ್ಧಕ್ಕೆ ಬರೋ ಅಷ್ಟೊತ್ತಿಗೆ ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಕೊಡ್ತಿದೆ, ಸ್ಮೈಲ್ ಕೊಡ್ತಿದೆ. ಇನ್ನು ಅಷ್ಟು ದೂರ ಹೋಗ್ಬೇಕು. ಅಷ್ಟು ದೂರ ಹೋದಾಗ ನೋಡಿರಂತೆ ಗಿಡ ಹೆಂಗಿದೆ, ಹೂವು ಹೆಂಗಿದೆ. ಆ ಸ್ಮೆಲ್ ನೋಡಬೇಕಿತ್ತು ಅಂದರೆ ಈಶಾ ಫೌಂಡೇಶನ್ ಹತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್, ಸಾರಿ. ಈಶಾ ಫೌಂಡೇಶನ್ ಹತ್ರ ಬಂದು ಈ ಬೆಟ್ಟ ಹತ್ತಿದ್ರೆ ಆ ರೋಡಿಗೆ ಬಂದೇ ಸ್ಮೆಲ್ ಬರುತ್ತೆ. ಈ ಬೆಟ್ಟ ಹತ್ತಿದ್ರೆ ಗಿಡ ಹೂವು ನೋಡ್ಬೋದು. ಅಲ್ಲಿ ಕಾಣ್ತಿದೆಯಲ್ಲ ಹಸ್ರಾಗಿ ಅದು ನೋಡಿ, ಬಿಳಿ ಹೂವು ಕಾಣ್ತಿದ್ಯಾ? ಅದೆಲ್ಲ ಅದೇ ಗಿಡ ಹೂವು ನೋಡಿದ್ರ ಬಿಳಿ ಅಷ್ಟಿದ್ದಾವೆ. ಬನ್ರಿ, ಆನಂದಿಸ್ರಿ, ಅದನ್ನ ಸವಿಸ್ರಿ. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡ್ತಾ ಇದ್ದೀರಾ ಊರು? ಇದೇ ರೋಡ್. ಆ ರೋಡ್ ಕಾಣ್ತಿದೆಯಲ್ಲ, ಆ ಚಿಕ್ಕದಾಗಿ ರೋಡ್. ಆ ರೋಡ್ ತುಂಬ ಹೋಗುತ್ತೆ ಈ ಸುಗಂಧ. ಹೋಗ್ತಾ ಇದ್ದೀವಿ, ಹತ್ತದಲ್ಲಿ ಬಂದಿದ್ದೀವಿ. ಆ ಗಿಡ ಕಾಣ್ತಿದೆಯಲ್ಲ, ಹೂವು ಬಿಟ್ಟಿರೋದು ಕಾಣ್ತಿದ್ಯಾ? ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಒಂದು ಸ್ಮಾಲ್ ಮಾತು, ಯಾವ ಮಹಾನ್ ಭಾವನೂ ನನ್ನ ವಿಡಿಯೋ ಚಿತ್ರಣ ಮಾಡೋಕ್ಕೆ ಬಂದಿಲ್ಲ. ಆದರೂ ಕೂಡ ನಾನು ಒಬ್ಬನೇ, ಯಾರು ನನ್ನ ಬಗ್ಗೆ ನನಗೆ ಯೋಚನೆ ತಗ್ಗಟ್ಟಂಗೆ ಯಾರೂ ಯೋಚನೆ ಮಾಡಲ್ಲ. ಅದಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ. ಯಾರ ಸಪೋರ್ಟು ಬೇಡ, ನನ್ನ ಪ್ರಯತ್ನ ಮಾಡೋಣ ಅಂತ ಅಷ್ಟೆ. ನೋಡಿ ಅಣ್ಣ, ಜಾಲರಿ ಹೂವು ಎಷ್ಟು ಬಿಟ್ಟಿದ್ದಾವೆ. ಇದು ಆದೆ ಮರ. ಈ ಗಿಡಗಳೆಲ್ಲ ಕಾಣ್ತಿದ್ದೀವಲ್ಲ, ಈ ಗಿಡಗಳೆಲ್ಲ ತೋಪು ಇವೆಲ್ಲ ಒಂದೇ ಗಿಡ. ಈ ಗಿಡದಿಂದ ಅಲ್ಲಿ ಮರನೂ ಹೂವು ಬಿಟ್ಟಿದೆ ನೋಡಿ, ಬಿಳಿ. ಅಲ್ಲಿಗೂ ಹೋಗ್ತೀನಿ, ತೋರಿಸ್ತೀನಿ. ತುಂಬ ಈ ಬೆಟ್ಟ ತುಂಬ ಈ ಮರಗಳೇ ಜಾಸ್ತಿ ಇದ್ದಾವೆ.
ಅದಕ್ಕೆ ಇಲ್ಲಿ ಕೆಳಗಿನ ಈ ಮೇಲಿಂದ ಈ ಕೆಳಗಿನ ತನಕ ಆ ರೋಡ್ ತನಕ ಸ್ಮೆಲ್ ಬಂದೇ ಬರುತ್ತೆ. ಮಲ್ಲಿಗೆ ವಾಸನೆ ನೋಡಿ, ಅಲ್ಲಿ ಕಾಣ್ತಿದ್ಯಾ ಚಿಕ್ಕ ಚಿಕ್ಕ ಗಿಡಗಳು ಕಾಣ್ತಿದಾವಲ್ಲ ಡೌನಲ್ಲಿರೋವು, ಅವು ಬಿಟ್ಟಿವೆ ನೋಡಿ. ಇವೆಲ್ಲ ಮಲ್ಲಿಗೆ ಗಿಡಗಳು, ಜಾಲಿ ಮಲ್ಲಿಗೆ. ಕನ್ನಡದಲ್ಲಿ ನಾನಂತ ಇದ್ದೀನಿ, ಅದ್ರ ಹೆಸರಿದು ಜಾಲರಿ ಹೂವು. ನೋಡಿ ಎಷ್ಟಿದ್ದಾವೆ, ಗಮ್ ಅನ್ನತ್ತೆ. ಅದಿನ್ನೂ ಕಿತ್ಕೊಂಡಿಲ್ಲ ಅಷ್ಟೇ. ಅಲ್ಲಿ ಮೇಲೆ ಹೋದ್ಮೇಲೆ ಆಮೇಲೆ ಆ ಮರ ಇದೆಯಲ್ಲ, ಆ ಮರದಲ್ಲಿ ಕಿತ್ಕೊಳ್ಳೋಣ ಬನ್ರಿ, ಹೋಗೋಣ ಬನ್ರಿ. ಯಾರ್ದು ಸಪೋರ್ಟ್ ಇಲ್ಲದೆ ಈ ಕೋಲ್ನ ಒಂದು ತಗೊಂಡಿದ್ದೀನಿ ಜೊತೆಯಲ್ಲಿ. ಈ ಕೋಲ್ ಹಿಂಗೆ ಊತ ಇಟ್ಟು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಹತ್ತು ಹೋಗ್ಬೇಕಲ್ಲ ಮೇಲಕ್ಕೆ, ಅದಕ್ಕೆ ಹತ್ರಕ್ಕೆ ಬಂದಿದ್ದೀವಿ. ನೋಡಿ ಹೂವು ಬಿಟ್ಟಿರೋದು ಇಲ್ಲಿ ನೋಡಿ. ಈ ಗಿಡಗಳೆಲ್ಲ ಈ ಹಸಿರಾಗಿರೋ ಗಿಡಗಳೆಲ್ಲ ಹೂವು ಬಿಡೋವೆ. ಇನ್ನೂ ಅಲ್ಲಿ ಕೆಳಗಡೆವರೆಗೂ ಇದ್ದಾವೆ ನೋಡಿ. ಅದು ಇವು ಬೀಜಗಳಿಗೆ ನೋಡಿಲ್ಲ ನಾನು ಇಲ್ಲಿ ತನಕ. ನೋಡಿ ಅಲ್ಲಿ ಗಿಡ ತುಂಬ ಬಿಟ್ಟವೆ ನೋಡಿ. ಅಯ್ಯೋ, ಆ ಬಿಳಿಯಾಗಿರೋದೆಲ್ಲ ಹೂವು ಗಿಡನೇ, ಹೂವನೇ. ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೂ ನೋಡಿ. ಇಷ್ಟಿದ್ದಾವೆ ಇದೆಲ್ಲ. ಈ ಗಿಡ ಎಲ್ಲನೂ ಅವು ಜಾಲಿ ಮಲ್ಲಿಗೆನೆ. ಹೋಗೋಣ ಆ ಗಿಡದ. ಸುಸ್ತಾಗೋದೆ ಮಾರಯ್ಯ. ಈ ಗಿಡ, ಈ ಬೆಟ್ಟ ಅಷ್ಟೊತ್ತು ಹೂಗಳು ನೋಡ್ತಾ ಇದ್ದೀರಲ್ಲ, ಈ ಹಸಿರಾಗಿರೋ ಮರಗಳೆಲ್ಲ ಅದೇ ಜಾಲಿ ಮಲ್ಲಿಗೆ ಹೂಗಳು ಅಷ್ಟೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸಿಕ್ಕಿ ಸೆಲ್ಫಿ ತಗೊತೀನಿ. ಸೆಲ್ಫಿ ತಗೊಂಡು ಮತ್ತೆ ಅಷ್ಟೇ. ನೋಡ್ರಿ ವಿಡಿಯೋಗಳು ಹೆಂಗಿದೆ. ಈ ಪ್ಲೇಸ್ ಬರಬೇಕಂದ್ರೆ ಈಶಾ ಫೌಂಡೇಶನ್ ಪಕ್ಕದಲ್ಲಿರೋ ಬೆಟ್ಟದ ಮೇಲೆ ಇರೋದು ಇವೆಲ್ಲ. ಅದು ಈಶಾ ಫೌಂಡೇಶನ್ ರೋಡು, ಅದಂಗೆ ಮುಂದೆ ಹೋದರೆ ಆಗೋಗುತ್ತೆ. ಇದು ಅದ್ರ ಮೇಲೆ ಬೆಟ್ಟ ಇದೆಯಲ್ಲ ಪಕ್ಕದಲ್ಲಿ, ಆ ಪಕ್ಕದಲ್ಲಿರೋದು ಇದೆಲ್ಲ ಗಿಡಗಳು, ಮರಗಳು. ಈ ಮರಗಳೆಲ್ಲ ಅದ್ರ ಮೇಲೇ ಇರೋದು. ಯಾರು ಇದನ್ನು ಗಮನಿಸಿಲ್ಲ ಅನ್ಕೊತೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್, ಒಂದ್ಸಲಿ ಒಂದು ವಿಸಿಟ್ ಬಂದೋಗ್ರಿ. ಬೇಗ ಬೇಸಿಗೆ ಇವೆಲ್ಲ ಬಾಡೋಗ್ತವೆ, ಗಿಡ ಬಿಟ್ಟವೆ. ಬೇಗ ಬಂದರೆ ನೀವು ಸವಿಸ್ಬೋದು ಈ ಗಿಡಗಳನ್ನ, ಸ್ಮೆಲ್ನ. ಸರಿನಾ? ಅಷ್ಟೇ. ಕಾಣ್ತಿದ್ಯಾ ಈ ಚಿಕ್ಕ ಎಲ್ಲ ಹೂಗಳು? ಇವೆಲ್ಲ ಅರಳಿ ಬಿದ್ದೋಗಿರೋವು ನೋಡಿ. ಈ ಹಸಿರಾಗಿರೋವೆಲ್ಲ ಅಂತವೆ ಜಾಲಿ ಮಲ್ಲಿಗೆ. ಕಾಣ್ತಿದ್ಯಾ? ಜಾಲಿ ಮಲ್ಲಿಗೆ ಹೆಂಗಿದ್ದಾವೆ. ಸ್ಮೆಲ್ ಮಾತ್ರ ಸೂಪರಾಗಿ ಗಮ್ಮತ್ತಾಗಿ ಬರ್ತವೆ. ಕಾಣ್ತಿದ್ಯಾ ಎಲ್ಲ ತುಂಬೋಗಿರೋದು. ನಮ್ಮದು ಒಂದು ಸೆಲ್ಫಿ ತಗೊತೀವಿ ಸಾರ್. ಸೆಲ್ಫಿ ಕ್ವಿಕ್. ಗಿಡ ಎಲ್ಲ ನೋಡಿ ಎಷ್ಟಿದ್ದಾವೆ. ಹಸಿರಾಗಿರೋ ಗಿಡ ಎಲ್ಲ ಅವೆ ಎಷ್ಟಿದ್ದಾವೆ ನೋಡಿ. ಇಲ್ಲಿ ನೋಡಿ ಟೈಮ್ ಆಗೋಗಿದೆ, ಒಣಗೋಗ್ತಾ ಇದ್ದಾವೆ. ಇಲ್ಲಿ ನೋಡಿ ಸೂಪರ್ ಆಗಿದ್ದಾವೆ. ಓ ಹೆಂಗಿದ್ದಾವೆ ನೋಡಿ ಜಾಲಿ ಮಲ್ಲಿಗೆ. ಇವಾಗ ಇಲ್ಲೊಂದು ಸೆಲ್ಫಿ ನಮ್ದು. ಸೆಲ್ಫಿ ಸ್ಟಿಕ್ ಅದು ತರಬೇಕಿತ್ತು, ಅದನ್ನು ಮರ್ತದೆ. ನಾನು ತಂದಿಲ್ಲರಿ, ತಗೊಂಡಿಲ್ಲ. ನಮ್ಮ ಹತ್ರ ದುಡ್ಡಿಲ್ಲರಿ, ಬಡವ್ರ ಮಕ್ಳು ನಾವು. ಕಾಣ್ತಿದ್ಯಾ ಜಾಲಿ ಮಲ್ಲಿಗೆ, ಜಾಲಿ ಮಲ್ಲಿಗೆ ನೋಡಿ ಅಣ್ಣ. ಜಾಲಿ ಮಲ್ಲಿಗೆ. ಈ ಜಾಲಿ ಮಲ್ಲಿಗೆಯಲ್ಲಿ ನಾನು ಕೂಡ ಸ್ವಲ್ಪ ಸಮಯ ಸೆಲ್ಫಿ. ಹೆಂಗಿದ್ದಾವೆ ನೋಡಿ ಜಾಲಿ ಮಲ್ಲಿಗೆ. ಜಾಲಿ ಮಲ್ಲಿಗೆ, ಜಾಲಿ 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 ಮಲ್ಲಿಗೆ, ಜಾಲಿ ಜಾಲಿ. ನೋಡಿದ್ರ ನಮ್ಮ ಮಲ್ಲಿಗೆ, ಜಾಲಿ ಮಲ್ಲಿಗೆ ನೋಡಿದ್ರ? ಜಾಲಿ ಮಲ್ಲಿಗೆ ಹೆಂಗಿದೆ. ಅದಕ್ಕೆ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೂ ಈ ಪರಿಸರ ಸೌಗಂಧ ನಿಮಗೂ
ಆಗುತ್ತೆ. ಬಂದು ಶ್ವಾಸ ತಗೊಳ್ರಿ, ಸ್ಮೆಲ್ ತಗೊಳ್ರಿ, ಹೆಂಗಿದೆ ಗೊತ್ತಾಗುತ್ತೆ ಪರಿಸರ. ನೋಡೋಣ ಎಷ್ಟಿದ್ದಾವೆ, ಎಲ್ಲ ಬಾಡೋಗ್ತಾ ಇದ್ದಾವೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಈ ತೋಪು ಎಷ್ಟು ಕಾಣ್ತಿದೆಯೋ, ಈ ಗಿಡಗಳು, ಈ ತೋಪೆಲ್ಲ ಅದರದ್ದೇ. ಇದರಿಂದ ಸ್ಮೆಲ್ಲು ಅಲ್ಲಿ ಕೆಳಗಡೆಗೆ ಸ್ಮೆಲ್ ಬರುತ್ತೆ ಇಲ್ಲಿಂದ. ಅದಕ್ಕೆ ಬಂದು ವಿಸಿಟ್ ಮಾಡಿರಿ ಈಶಾ ಬೆಟ್ಟ ಹತ್ರ. ನೋಡಿ ಅಣ್ಣ, ಈ ಹಸಿರಾಗಿರೋವೆಲ್ಲ ಜಾಲಿ ಮರಗಳೇ. ಆ ರೋಡ್ಗೆ ಈ ಸ್ಮೆಲ್ ಬರುತ್ತೆ, ಇಲ್ಲಿಂದ ಆ ರೋಡ್ಗೆ ಸ್ಮೆಲ್ ಬರುತ್ತೆ. ಈಶಾ ರೋಡು ನೋಡು ಗೆಳೆಯ, ಬೆಟ್ಟ ತುದಿಗೆ ಎತ್ತು ಬಂದೆ. ಸುಸ್ತಾಗೋಯ್ತು. ಬೆಟ್ಟ ತುದಿ ಇದೆ ಇನ್ನು ಸ್ವಲ್ಪ ಮಟ್ಟಕ್ಕೆ. ಹಚ್ಚ ಹಸ್ರ ಕಾಣ್ತಿರೋವೆಲ್ಲ ಜಾಲಿ ಮಲ್ಲಿಗೆ. ಈಶಾ ಕಾಣ್ತಿದ್ದಾನ ಅಲ್ಲಿ, ಅದು ಈಶಾ ಸ್ಥಾಪನೆ ಆಗೋಕ್ಕೆ ಇಲ್ಲಿ ಸುತ್ತಮುತ್ತಲೂ ಇರೋ ಹೊಲಗಳೆಲ್ಲ ಅವ್ರ ಹತ್ರ ಈಸ್ಕೊಂಡಿದ್ದಾರೋ ಕಿತ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ ಅಷ್ಟೇ. ಈ ಫೀಲ್ಡೆಲ್ಲ ಹೊಲಗಳಿದ್ದಿದ್ದೆ. ನಾನು ಚಿಕ್ಕವಾಗಿಂದ ಇದೆಲ್ಲ ಈ ದಾರಿ ಎಲ್ಲ ಸುತ್ತಾಡಿದ್ದೀನಿ. ಇಲ್ಲಿ ನೀರು ಕಾಣ್ತಿದೆಯಲ್ಲ, ಇರೋಕೆ ತೋರಿಸ್ತೀನಿ. ಇಲ್ಲಿ ನೀರು ಕಾಣ್ತಿದ್ದಾವಲ್ಲ, ನೀರು ಹತ್ರ ಎಲ್ಲರೂ ಕುಡಿತಾ ಇರೋರು ಎತ್ಕೊಂಡು. ಆದರೆ ಇವಾಗ ಇಲ್ಲಿ ಸಿಟಿ ಆಗಿಬಿಟ್ಟಿದೆ. ಸಿಟಿ ಆಗೋ ಟೈಮಲ್ಲಿದೆ ನೋಡಿ. ಅಲ್ಲಿ ಸ್ಟೇ ಇರೋಕ್ಕೆ ಹೌಸ್ಗಳೆಲ್ಲ ಕಟ್ತಾ ಇದ್ದಾರೆ. ಇನ್ನು ಹತ್ತಿರದಲ್ಲಿ ಇದು ಕೂಡ ಸಿಟಿ ಆಗಿಬಿಡುತ್ತೆ. ನೋಡೋಣ, ದೇವರು ಇನ್ನೂ ಜನರಿಗೆ, ಮನುಷ್ಯರಿಗೆ ಇನ್ನೂ ಎಂತೆಂಥ ಪರಿಸ್ಥಿತಿಗಳು ಬರ್ತಾವೋ, ಇನ್ನೂ ಯಾವ್ಯಾವ ರೋಗಗಳು ತಂದು ಕೊಡ್ತಾರೋ ಗೊತ್ತಿಲ್ಲ. ಯಾರ್ಯಾರು ಸಾಯ್ತಾರೋ, ಯಾರ್ಯಾರು ಬದುಕ್ತಾರೋ ಅದು ಗೊತ್ತಿಲ್ಲ. ನೋಡಿ ಅಣ್ಣ, ಇವೆಲ್ಲ ಜಾಲಿ ಮರಗಳು ಎಷ್ಟು ಹಸಿರಾಗಿದ್ದಾವೆ ನೋಡಿ. ಇವೆಲ್ಲ ಇದರಿಂದನೇ ಆ ಸ್ಮೆಲ್ಲು, ಇದ್ರ ಸ್ಮೆಲ್ಲೆಲ್ಲ, ಈ ಗಿಡಗಳ ಸ್ಮೆಲ್ಲೆಲ್ಲ ಆ ರೋಡ್ಗೆ ಬರ್ತವೆ. ಆ ರೋಡಲ್ಲಿರೋನು ಹೆಂಗಿರ್ತಾನೋ ಈ ಸ್ಮೆಲ್ಲು ನೋಡಿದ್ರೆ ಗಮ್ಮನ್ನುತ್ತೆ, ಸೆಂಟ್ ಹೊಡ್ದಂಗೆ ಅನಿಸುತ್ತೆ. ಇಷ್ಟು ಸ್ಮೆಲ್ ಬರುತ್ತೆ ಈ ಗಿಡಗಳಿಂದ.